1ರಿಂದ 9ನೇ ತರಗತಿ ಬಹುತೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಫಲಿತಾಂಶ 9 ಗಂಟೆ 10 ಗಂಟೆಗೆ ಪ್ರಕಟ ಆಗಿದೆ. ಇವತ್ತು ವಿಶೇಷವಾಗಿ 5, 8, 9 ಈಗಾಗಲೇ ಕಳೆದ 2 ದಿನದ ಹಿಂದೆನೆ ಅವರ ಒಂದು ಉತ್ತರ ಪತ್ರಿಕೆಗೆ ಮೌಲ್ಯಾಂಕನ ಮಾಡಿ ಅದನ್ನ ಕೊಟ್ಟಿರ್ತಕ್ಕಂಥ ಫಲಿತಾಂಶವನ್ನ ಈಗಾಗಲೇ ಫಲಿತಾಂಶವನ್ನು ಕೂಡ ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಕಟ ಆಗಿದೆ. ಯಾರ್ಯಾರ್ದು ಗೊಂದಲ ಇತ್ತು 5, 8, 9 ಅದರಲ್ಲೂ 9ನೇ ತರಗತಿಯ ಫಲಿತಾಂಶದ ಗೊಂದಲ ಇದೆ, ಅವ್ರನ್ನ ಮಾತ್ರ ತಡೆ ಹಿಡಿದು ಉಳಿದಿರುವಂತ ಫಲಿತಾಂಶವನ್ನ ಈಗಾಗಲೇ ನಾವುಗಳು ಪ್ರಕಟ ಮಾಡಿದ್ದೇವೆ. ಈಗ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ್ಟೇ ಕೊಟ್ಟಿದೆ ಅನ್ನತಕ್ಕಂಥ ಅಂಶಗಳು ನಮಗೆ ಮಾಹಿತಿ ದೊರಕಿದೆ. ಆದ್ರೂ ಕೂಡ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಫಲಿತಾಂಶ ಕೊಟ್ಟಿರೋದ್ರಿಂದ ಮತ್ತೊಮ್ಮೆ ಎಲ್ಲೋ ಒಂದ್ ಕಡೆ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ನಾವು ಭಾವಿಸ್ತೇವೆ. ಆದ್ರೆ ಈಗಾಗಲೇ ಮಕ್ಕಳಿಗೆ ಫಲಿತಾಂಶ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಈ ಸ್ಟೇ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆ ನಮಗೆ ಗಮನಕ್ಕೆ ತರಬೇಕಾಗುತ್ತೆ. 5, 8 ಮತ್ತೆ 9ನೇ ತರಗತಿಯ ಪರೀಕ್ಷೆಯನ್ನ ಸರ್ಕಾರ ಬಹಳ ಚಾಲೆಂಜ್ ಆಗಿ ತಗೊಂಡು ಏನ್ ಪರೀಕ್ಷೆಯನ್ನು ನಡೆಸಿತ್ತು ಅದು ಹಸಿಂದು. ಸೊ ಅದರ ಫಲಿತಾಂಶವನ್ನು ಪ್ರಕಟಿಸಬಾರದು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟಿನ ಮಧ್ಯಂತರ ತೀರ್ಪನ್ನು ನೀಡಿದೆ. ಸೊ ನಾನು ಇಲಾಖೆಗೆ ತಿಳಿಸೋದಕ್ಕೆ ಬಯಸ್ತೀನಿ ಏನಂತಂದ್ರೆ, ಕಳೆದ 6 ತಿಂಗಳಿಂದ ನಾವು ಇಲಾಖೆಯಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ದಯಮಾಡಿ ಶಿಕ್ಷಣ ನೀತಿ ಮತ್ತೆ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ರೂಪಿಸಿದ್ದು ಈ ಇಂದಿನ UPA ಸರ್ಕಾರ. ಸೊ ನಿಮ್ಮದೇ ಸರ್ಕಾರ RTA ಕಾಯ್ದೆಯನ್ನು ಜಾರಿಗೊಳಿಸಿದಂಥದ್ದು. RTA ಕಾಯ್ದೆಯನ್ನು ಉಲ್ಲಂಘಿಸಿ ಈ ಪರೀಕ್ಷೆಯನ್ನು ನೀವು ಮಾಡ್ತಾ ಇದ್ದೀರಾ. ಆಮೇಲೆ ಆ ಚಿಕ್ಕ ಮಕ್ಕಳುಗಳಿಗೆ ನೀವು ಪರೀಕ್ಷೆಯನ್ನು ಮಾಡಿ ಸಾಧಿಸೋದಾದ್ರೆ ಏನು ಅನ್ನೋದನ್ನ ರೂಪ್ಸ ಕರ್ನಾಟಕ ಬಹಳ ಸರಿ ಅದನ್ನ ಪ್ರಶ್ನೆಯನ್ನ ಮಾಡಿತ್ತು. ಸೊ ಅದನ್ನ ಹೈಕೋರ್ಟ್ ಅಲ್ಲಿ ಇವರ ಏನು ಆ ನಿರ್ಧಾರ ಇತ್ತ ಪರೀಕ್ಷೆ ಮಾಡಬೇಕು ಅನ್ನೋ ನಿರ್ಧಾರದ ವಿರುದ್ಧವಾದ ತೀರ್ಪು ಬಂದಿತ್ತು. ಅದನ್ನ ಮತ್ತೆ ಮೇಲ್ಮನವಿ ಸಲ್ಲಿಸಿಬಿಟ್ಟು ಅವರ ಪರವಾದ ತೀರ್ಪನ್ನ ಬರೋ ಹಾಗಾಗಿತ್ತು. ಅದರ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ ಇದನ್ನ ಹಸಿಂದು ಎಕ್ಸಾಮ್ ಅನ್ನು ಮಾಡಬಾರ್ದು ನೀವು ಅಂತ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಮತ್ತೆ ಅಗೇನ್ ಹೈಕೋರ್ಟ್ ಅಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಎಕ್ಸಾಮ್ ಅನ್ನು ನಡೆಸುವಂತಹ ಪರ್ಮಿಷನ್ ಅನ್ನು ತಗೊಂಡು ಕಂಟಿನ್ಯೂಸ್ ಆಗಿ SSLC ಎಕ್ಸಾಮ್ ನ ಜೊತೆಗೆ ಈ ಪರೀಕ್ಷೆಯನ್ನು ಮಾಡಿಬಿಟ್ಟು ವ್ಯಾಲ್ಯೂಯೇಷನ್ಸ್ ಅನ್ನು ಕೂಡ ಅದು ಒಂದು ಪ್ರಾಮಾಣಿಕ ರೀತಿಯಲ್ಲಿ ವ್ಯಾಲ್ಯೂಯೇಷನ್ಸ್ ಇರಲಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ವ್ಯಾಲ್ಯೂಯೇಷನ್ ರೀತಿಯಲ್ಲಿ ಅದು ವ್ಯಾಲ್ಯೂಯೇಷನ್ ಆಗದಂಗೆ ಅದನ್ನ ಮಾಡಿಬಿಟ್ಟು ಬೇಕಾಬಿಟ್ಟಿ ಮಾಡಿಬಿಟ್ಟು ಅದನ್ನ ರಿಸಲ್ಟ್ ಅನ್ನ ಇವತ್ತು ಅನೌನ್ಸ್ ಮಾಡಲೇಬೇಕು ಅಂತ ಅಟಕ್ಕಿದ್ದಾರಂತೆ. ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಆದರೂ ಇವತ್ತು ನಮ್ಮ ಅರ್ಜಿ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪೆಷಲ್ ಬೆಂಚಸ್ ಅಲ್ಲಿ ಅದು ಕನ್ಸಿಡರೇಷನ್ ಅನ್ನು ಮಾಡಿಬಿಟ್ಟು ಯಾವುದೇ ಕಾರಣದಿಂದ ಫಲಿತಾಂಶವನ್ನ ಪ್ರಕಟಿಸುವ ಹಾಗಿಲ್ಲ. ಅದರ ಜೊತೆಗೆ ಆ ಎಕ್ಸಾಮ್ ಏನ್ ಮಾಡಿದಿರೋ ಅದು ಹಸಿಂದು, ಇದು ಕಾನೂನು ರೀತಿಯಲ್ಲಿ ಇಲ್ಲ, ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ ಆ ಮಕ್ಕಳುಗಳಿಗೆ ಪರೀಕ್ಷೆಯನ್ನು ನಡೆಸೋದು ಅಂತ ಹೇಳಿ ಇವತ್ತು ಏನು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಏನು ತೀರ್ಪನ್ನು ನೀಡಿದೆಯೋ ಅದನ್ನ ನಾವು ಸ್ವಾಗತಿಸ್ತೀವಿ. ಈಗಲಾದರೂ ರಾಜ್ಯ ಸರ್ಕಾರ ಮತ್ತೆ ಏನು ಶಿಕ್ಷಣ ಇಲಾಖೆ ಇದೆಯೋ ಅದನ್ನ ಅರ್ಥ ಮಾಡ್ಕೋಬೇಕು, ನಾವು ತಪ್ಪನ್ನ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ಇನ್ ಮುಂದೆ ಆದ್ರೂ ಕೂಡ ಇಂತಹ ಪರೀಕ್ಷೆಗಳನ್ನ ನಿರ್ಧಾರ ಮಾಡುವಾಗ ಸ್ಟೇಕ್ ಹೋಲ್ಡರ್ಸ್ ಅಂತ ಇರ್ತಾರೆ, ಪೋಷಕರು ಮತ್ತೆ ಶಾಲಾ ಆಡಳಿತ ಮಂಡಳಿಗಳು ಮತ್ತೆ ಅಗೇನ್ ವಿದ್ಯಾರ್ಥಿ ಸಂಘಟನೆಗಳು, ಇಂಥವರ ಒಂದು ಒಪಿನಿಯನ್ ಅನ್ನು ತಗೊಂಡು ನಡೆಸೋದು ಸೂಕ್ತ ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಅದ್ರ ಜೊತೆಗೆ ಮೊನ್ನೆ SSLC ಎಕ್ಸಾಮ್ ನಲ್ಲೂ ಕೂಡ ಅದೇ ರೀತಿ ಒಂದು ದೊಡ್ಡ ಅವಾಂತರಕ್ಕೆ ನೀವು ಕಾರಣರಾಗಿದ್ದೀರಾ. ಇಡೀ ರಾಜ್ಯಾದ್ಯಂತ ಆ ಮಕ್ಕಳುಗಳಿಗೆ ಯಾವುದೋ IAS ಎಕ್ಸಾಮ್ ಅಥವಾ ಯಾವುದೋ ಒಂದು ದೊಡ್ಡ ಕೆಲಸ ಕೊಡುವಂತಹ ಪರೀಕ್ಷೆಯನ್ನು ನಡೆಸ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಎಲ್ಲಾ ಕಡೆನೂ ಕೂಡ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀರಾ. ಸೊ ಇವೆಲ್ಲವೂ ಕೂಡ ಒಂದು ರೀತಿ ಡಿಕ್ಟೇಟರಿಯಲ್ ಶಿಪ್ ಅನ್ನ ನಿಮ್ಮ ಇಲಾಖೆ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಬಹಳ ಆತಂಕವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ.